ಹಾಯ್ ಫ್ರೆಂಡ್ಸ್, ಇಂದು ನಾವು ಬ್ಯಾಂಕ್ ಆಫ್ ಬರೋಡಾ ಅಸಿಸ್ಟೆಂಟ್ ಪ್ಯೂನ್ಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ವಾಕರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರ ಗಲ್ಫ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ನಾರಿನ ಬೆಳೆಯನ್ನು ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹತ್ತಿ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ, ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ಭಾರತಕ್ಕೆ ತರಲು ಏರ್ಟೆಲ್ ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್. ಮುಂದಿನ ಪ್ರಶ್ನೆ, ಲೋಕ್ತಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ, ಯಾವ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಲೋಕಮಾನ್ಯ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಅವರಿಗೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಆಪರೇಷನ್ ಫ್ಲಡ್ ಇದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಡೈರಿ ಉದ್ಯಮಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಬ್ಯಾಂಕ್ ಟ್ಯಾಗ್ ಲೈನ್ ಹೊಂದಿದೆ? ಖಯಾಲ್ ಆಪ್ಕಾ. ಇದಕ್ಕೆ ಸರಿಯಾದ ಉತ್ತರ ICICI. ಮುಂದಿನ ಪ್ರಶ್ನೆ, ಮಜ್ಲಿಸ್ ಎಂಬುದು ಈ ಕೆಳಗಿನ ಯಾವ ಸಂಸತ್ತಿನ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಇರಾನ್ ದೇಶ. ಮುಂದಿನ ಪ್ರಶ್ನೆ, ಕಾಲಾಕೋಟ್ ಉಷ್ಣ ವಿದ್ಯುತ್ ಸ್ಥಾವರವು ಭಾರತದ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಶಿಕ್ಷಣದ ಹಕ್ಕನ್ನು ಪರಿಚಯಿಸಿದ ಕಾಯ್ದೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ 86ನೇ ತಿದ್ದುಪಡಿ ಕಾಯ್ದೆ. ಮುಂದಿನ ಪ್ರಶ್ನೆ, ಆರ್ಥಿಕತೆ ಹಣದುಬ್ಬರ ಮತ್ತು ಹಿಂಜರಿತವನ್ನು ಹೊಂದಿರುವಾಗ ಯಾವ ರೀತಿಯ ಹಣದುಬ್ಬರ ಸಂಭವಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಉಬ್ಬರವಿಳಿತ. ಮುಂದಿನ ಪ್ರಶ್ನೆ, ಮೋಹಿನಿಯಟ್ಟಂ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡ ಒಂದು ಸಾಂಪ್ರದಾಯಿಕ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ಅಸಹಕಾರ ಚಳವಳಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1920ರಲ್ಲಿ. ಮುಂದಿನ ಪ್ರಶ್ನೆ, ಟ್ರಾನ್ಸ್ ಯಾವ ನದಿಯ ಉಪನದಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಮುನಾ ನದಿಯ ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ರಾಜಾ ರಾಮ್ ಮೋಹನ್ ರಾಯ್ ಅವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಸ್ಥಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ, ಜನವರಿ 2025ರಲ್ಲಿ ಯಾವ ದೇಶವು ಬ್ರಿಕ್ಸ್ನ 10ನೇ ಪೂರ್ಣ ಸದಸ್ಯರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷಿಯಾ. ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶವು 3 ಕಡೆಯಲ್ಲಿ ಸುತ್ತುವರಿದಿರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತ್ರಿಪುರ. ಮುಂದಿನ ಪ್ರಶ್ನೆ, ಮಧ್ಯರಾತ್ರಿ ಸೂರ್ಯನ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನಾರ್ವೆ ದೇಶ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.